ಆಗ್ನೇಯ ಪದವೀಧರ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ. ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಚುನಾವಣಾ ಸಿದ್ಧತೆ ಬಗ್ಗೆ ಸಭೆ ಮಾಡಲಾಗಿದೆ. ರಾಜಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆಯಾಗಿದೆ. ಈಗಾಗಲೇ ಕೆಎಂ ಅಶೋಕ್ ಅಭ್ಯರ್ಥಿಯಾಗಿ ಬಿಜೆಪಿ ಕಡೆಯಿಂದ ಘೋಷಣೆ ಆಗಿದೆ. ಅನ್ನು ಅಭ್ಯರ್ಥಿಯನ್ನು ಬದಲಿಸಿ ಅಂತ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಡ್ಬೇಕು ಅಂತೇಳಿ ಎಚ್ಡಿಕೆ ಕಡೆಯಿಂದ ಈ ರೀತಿಯ ಹಠ ಇದೆ, ಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ಜೆಡಿಎಸ್ ಬೇಡಿಕೆಯ ಮಧ್ಯೆಯೂ ಬಿಜೆಪಿಯ ಚುನಾವಣಾ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಮೈತ್ರಿ ಪಕ್ಷ ಜೆಡಿಎಸ್ ಪಟ್ಟಿನ ಈ ನಡುವೆಯೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಸಿದ್ಧತೆ ಅಂತೂ ಮುಂದುವರಿತಾ ಇದೆ. ಬಟ್ ಇದಕ್ಕೆ ಜೆಡಿಎಸ್ ಕಡೆಯಿಂದ ಮನವಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಒಂದು ತಲೆನೋವು ಆಗುತ್ತೆ. ಸೊ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿಯ ಸಿದ್ಧತಾ ಸಭೆಯಲ್ಲಿ ಈ ರೀತಿ ಚರ್ಚೆ ಆಗಿದೆ. ಸೊ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದರು. ಆಗ್ನೇಯ ಪದವೀಧರ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಈ ಸಭೆಯಲ್ಲಿ ಕೂಡ ಉಪಸ್ಥಿತರಿದ್ದರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಈಗಾಗಲೇ KM ಅಶೋಕ್ ಅಭ್ಯರ್ಥಿಯಾಗಿ ಘೋಷಿಸಿರುವ ಬಿಜೆಪಿ ಅಭ್ಯರ್ಥಿಯನ್ನು ಬದಲಿಸಿ ಜೆಡಿಎಸ್ಗೆ ಕ್ಷೇತ್ರವನ್ನು ಬಿಟ್ಟು ಕೊಡುವಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿರುವ ಕುಮಾರಸ್ವಾಮಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಹಂಗಾಗಿ ಅವರ ಬೇಡಿಕೆ ಬೇರೆ ಇದೆ. ಸೊ ಏನು ಮಾಡುತ್ತೆ ಅನ್ನೋದು ಅಂದರೆ JDS ಬೇಡಿಕೆ ನಡುವೆಯೂ ಕೂಡ ಈಗ ಚುನಾವಣಾ ಸಿದ್ಧತಾ ಸಭೆಯನ್ನು ನಡೆಸಿರುವಂಥದ್ದು ಬಿಜೆಪಿ. ಇದು ಏನು ಮಾಡುತ್ತೆ, JDSಗೆ ಬಿಟ್ಟು ಕೊಡ್ತಾರಾ ಅಥವಾ ಕಂಟಿನ್ಯೂ ಅವರೇ ಬಿಜೆಪಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ, ಅವರಿಗೆ ಅವಕಾಶ ಇರುತ್ತಾ ಅನ್ನೋದು ಕಾದು ನೋಡಬೇಕು. ಸೊ ಹಂಗಾಗಿ ಮೈತ್ರಿ ಪಕ್ಷ ಜೆಡಿಎಸ್ಗೆ ಈ ಕ್ಷೇತ್ರವನ್ನು ಬಿಟ್ಕೊಡ್ತಾರಾ ಏನು ಇರುತ್ತೆ ಅಂದರೆ ಪ್ಲಾನ್ ಏನಿರಬಹುದು ಅನ್ನೋದು, ಕುಮಾರಸ್ವಾಮಿ ಅವರ ಪ್ಲಾನ್ ಏನಿರಬಹುದು ಅಂತ. ಆಗ್ನೇಯ ಪದವೀಧರ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣು ಹಾಕಿದೆ, ಅದು ಓಕೆ. ಬಟ್ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಆಗಿರುವಂಥ ಸಿದ್ಧತಾ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗತ್ತೆ. ಅಂದರೆ KM ಅಶೋಕ್ ಅವರನ್ನು ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಕೂಡ ಆಗಿದೆ. ಅಭ್ಯರ್ಥಿಯನ್ನು ಬದಲಿಸಿ ಅಂತೇಳಿ JDS ಕಡೆಯಿಂದ ಮನವಿ. ಅಂದರೆ JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂಥೇಳಿ HDK ಕಡೆಯಿಂದ ಮನವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗಾಗಲೇ ಬಿಜೆಪಿ ಕಡೆಯಿಂದ ಅಂತೂ ಅನೌನ್ಸ್ ಆಗಿದೆ, ಬಟ್ ಈಗ JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋದು ಹೈಕಮಾಂಡ್ಗೆ ಚಾಲೆಂಜ್ ಹೇಗೆ? ಖಂಡಿತ ಎಂ ಕುಮಾರ್, ಯಾಕಂದ್ರೆ ಈ ಕ್ಷೇತ್ರವನ್ನ JDS ತಗೋಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಹಿಂದೆನೂ ಕೂಡ ಇದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಮಾತಾಡಿದಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ವಿಚಾರವನ್ನ ಹೇಳಿದ್ರು. ಯಾಕಂದ್ರೆ ಬೆಂಗಳೂರಿನಲ್ಲಿ ಪುಟ್ಟಣ್ಣ ಅವರ ಏನು MLC ಇದ್ದಾರೆ, ಈಗ ಕ್ಷೇತ್ರ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಅವರ ಎದುರಿನಲ್ಲಿ JDS ಸ್ಪರ್ಧೆ ಮಾಡಿದ್ರೆ ಅಷ್ಟೊಂದು ಪ್ರಭಾವಿ ಆಗಲ್ಲ. ಬಿಜೆಪಿಯಿಂದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಇಲ್ಲಿ ಓಟನ್ನ ಪಡ್ಕೊಳ್ಳೋಕ್ ಅವಕಾಶ ಆಗತ್ತೆ, ಗೆಲ್ಲಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನ ಬಿಟ್ಕೊಡಿ ನಮ್ಗೆ JDSಗೆ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಬಿಜೆಪಿ ಅದಕ್ಕೆ ಸ್ಪಂದಿಸಿದಂತೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. 4ರಲ್ಲಿ 3 ಕಡೆಯಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಿದ್ಧತೆಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸಿದ್ಧತೆಯನ್ನು ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಬಹುಶಃ ಮೀಟಿಂಗ್ ನಲ್ಲಿ ಇವತ್ತು ಇನ್ಸೈಡ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡುತ್ತಿದೆ, JDS ಕೇಳ್ತಾ ಇದೆ ಅಂತ ಹೇಳಿ. ಆದ್ರೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ ಬದಲಾವಣೆ ಮಾಡೋದು ಬೇಡ, ನಾವೀಗ ಯಾವ ರೀತಿ ಘೋಷಣೆ ಮಾಡ್ಕೊಂಡು ಹೋಗಿ ಅದ್ರ ಬಗ್ಗೆ ಸಿದ್ಧತೆಯನ್ನ ಮಾಡ್ಕೊಂಡು ಗೆಲ್ಲೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಇಷ್ಟೊಂದು ತರಾತುರಿಯಲ್ಲಿ ಅವಸರದಲ್ಲಿ ಬಿಜೆಪಿ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಅಭ್ಯರ್ಥಿಯನ್ನ ಬದಲಾಯಿಸಿ ಹೋಗೋದು ಬೇಡ ಅನ್ನೋಂಥ ಮಾತನ್ನ ಹೇಳ್ಬೋದು. ಮತ್ತೆ ಅಭ್ಯರ್ಥಿ ಚೇಂಜ್ ಮಾಡಿ JDSಗೆ ಬಿಟ್ಕೊಡೋದು ಈ ರೀತಿ ಆದ್ರೆ ಗೊಂದಲ ಆಗತ್ತೆ, ಬಿಜೆಪಿಗೆ ಆ ಕ್ಷೇತ್ರ ಕೈ ತಪ್ಪ ಹೋಗುತ್ತೆ ಅನ್ನೋಂಥ ಒಂದು ಕಾರಣಕ್ಕಾಗಿ ಆ ರೀತಿ ಆಗದೇ ಇದ್ದಂಗೆ ನೋಡ್ಕೊಳ್ಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಬಿಜೆಪಿ ಈ ಕ್ಷಣಕ್ಕೂ ಕೂಡ ಇದೆ. ಆದ್ರೆ JDS ವಲಯದಲ್ಲಿ ಈ ಕ್ಷಣಕ್ಕೂ ಸಹಿತ ಹೆಂಕುಮಾರ್ ಆ ಕ್ಷೇತ್ರವನ್ನ ಪಡ್ಕೊಳ್ಳೇಬೇಕು, ಅಲ್ಲಿಂದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು. ಬೆಂಗಳೂರು ಕ್ಷೇತ್ರವನ್ನ, ಶಿಕ್ಷಕರ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡುವಂತ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ JDS ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಇವರು ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಕುಮಾರಸ್ವಾಮಿ, ದೇವೇಗೌಡರು ಮತ್ತೊಮ್ಮೆ ಅದ್ರ ಬಗ್ಗೆ
ಒಂದು ಪ್ರಯತ್ನವನ್ನು ನಡೆಸುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಯ್ತು ಅಂತಾದ್ರೆ, ಬಿಜೆಪಿ ಹೈಕಮಾಂಡ್ ಒಪ್ಪಿತು ಅಂತಾದ್ರೆ ಮತ್ತೆ ಅಭ್ಯರ್ಥಿ ಬದಲಾವಣೆ ಆಗುವಂತ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಜೆಡಿಎಸ್ ಅಂತೂ ಖಂಡಿತ ಪ್ರಯತ್ನವನ್ನ ಮಾಡುತ್ತೆ. ಬಿಜೆಪಿ ಸದ್ಯಕ್ಕೆ ಅಲ್ಲಿ ಅಭ್ಯರ್ಥಿ ಬದಲಾವಣೆ ಇಲ್ಲ, ಘೋಷಣೆ ಆಗಿದೆ, ಅಭ್ಯರ್ಥಿ ಘೋಷಣೆ ಆಗಿದೆ, ನಾವು ಚುನಾವಣೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಂಬಂಧಪಟ್ಟಾಗಿ ಇವತ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.